ಮೋಕ್ಷ. ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದಿಂದಲೇ ಅರ್ಥ ಅಂದರೆ ಹಣವನ್ನು ಸಂಪಾದಿಸಬೇಕು. ಅದರಿಂದ ನಮಗೆ ಉಂಟಾಗುವ ಆಸೆಗಳನ್ನು ಪೂರೈಸಿಕೊಳ್ಳಬೇಕು. ಆಗ ನಾವು ಮೋಕ್ಷದ ಕಡೆಗೆ ಗಮನವನ್ನು ಕೊಡಲು ಸಾಧ್ಯವಾಗುತ್ತೆ. ದೇವಿ ಸರಸ್ವತಿಯ ಕೈಯಲ್ಲಿ ಪುಸ್ತಕ, ತಾವರೆ ಹೂವು, ಗಿಡಿ ಮತ್ತು ಇನ್ನೊಂದು ಕೈಯಲ್ಲಿ ಜಪಮಾಲೆ ಇದೆ. ಪುಸ್ತಕವು ಧರ್ಮಕ್ಕೆ ಸಂಕೇತ, ತಾವರೆಯು ಅರ್ಥ ಅಂದರೆ ಸಂಪತ್ತು, ಗಿಳಿಯು ಕಾಮಕ್ಕೆ ಸಂಕೇತವಾದರೆ ಜಪಮಾಲೆ ಮೋಕ್ಷಕ್ಕೆ. ಮೋಕ್ಷ ಎನ್ನುವುದು ವಸ್ತುವಲ್ಲ, ಅದು ಆಕಾಶದಲ್ಲಿ ಇಲ್ಲ, ಭೂಮಂಡಲದಲ್ಲಿಯೂ ಇಲ್ಲ. ಅದು ನಿನ್ನಲ್ಲಿಯೇ ಇದೆ, ನಿನ್ನ ಮನಸ್ಸಿನಲ್ಲಿಯೇ ಇದೆ. ಯಾರಿಗೆ ಕೋರಿಕೆಗಳು ಇರುವುದಿಲ್ಲವೋ ಅವನೇ ಯೋಗಿ. ಕೋರಿಕೆಗಳೆಲ್ಲವೂ ತೀರಿದಾಗ ಮೋಕ್ಷವನ್ನು ಹೊಂದಿದಂತೆಯೇ. ವಸ್ತುವು ಇದ್ದರೂ ಬೇಕಾಗಿಲ್ಲ, ಅದಿಲ್ಲದಿದ್ದರೂ ಬೇಕು ಎನ್ನಿಸುವುದಿಲ್ಲ. ಆದ್ದರಿಂದ ಅದು ಮೋಕ್ಷಕ್ಕೆ ಸಮಾನ. ಭಗವಂತನು ಎಲ್ಲಿಯೋ ಇಲ್ಲ, ನಮ್ಮ ಹೃದಯದಲ್ಲಿಯೇ ಇದ್ದಾನೆ ಅಂತ ಹೇಳಿ ತಿಳಿಯುವುದನ್ನು ಬಿಟ್ಟು ಹೊರಗಿನ ಪ್ರಪಂಚದಲ್ಲಿ ಹುಡುಕ್ತಾ ಇದ್ದೇವೆ. ಕಾಶಿಯಲ್ಲಿ ಶಿವ ಅಂತನೋ, ರಾಮೇಶ್ವರದಲ್ಲಿಯೋ ಶಿವನೆಂದು, ತಿರುಪತಿ, ಶ್ರೀಶೈಲ ಹೀಗೆ ಎಲ್ಲಿಗೋ ಹೋಗುತ್ತಿದ್ದೇವೆ. ಗುಡಿಗಳಲ್ಲಿರುವ ದೇವರೇ ನಮ್ಮ ಹೃದಯದಲ್ಲಿರುವುದು ಅಂತ ತಿಳಿಕೊಳ್ಬೇಕು. ನಿರ್ಮಲವಾದ ಮನಸ್ಸು ಇದ್ದಾಗ ಅದು ಸಹ ಮೋಕ್ಷವೇ. ಹಾಗಾದರೆ ನಾವು ಏನು ಮಾಡಬೇಕು? ದೇವರು ಎಲ್ಲಿರುವನು ಅಂದರೆ ನಮ್ಮ ಹೃದಯ ಎಂಬ ದೇವಾಲಯದಲ್ಲಿಯೇ ಇರುವನು. ಆದರೆ ನಾವು ಅದನ್ನು ತಿಳಿಯದೆ ಹುಡುಕಾಡುತ್ತಿದ್ದೇವೆ. ಮನಸ್ಸಿನ ಮೇಲೆ ದೃಷ್ಟಿಯನ್ನಿಟ್ಟು ಧ್ಯಾನಿಸಿದಾಗ ಅಲ್ಲಿಯೇ ಕಾಣುವನು. ಹಾಗಾದರೆ ದೇವಾಲಯಕ್ಕೆ ಹೋಗುವುದು, ಅಲ್ಲಿರುವುದು, ನಮ್ಮ ಹೃದಯದಲ್ಲಿರುವುದು ಎರಡೂ ಒಂದೇ ಅಂತ ತಿಳಿಯಲು